ಮನುಷ್ಯನ ಮನಸ್ಸು ಒಂಥರ ವಿಚಿತ್ರ. ಒಮ್ಮೆ ಇದ್ದ ಖುಷಿ ಮತ್ತೊಂದು ಕ್ಷಣಕ್ಕೆ ಮಾಯವಾಗಿ ಮತ್ತೇನೋ ತಲೆಬಿಸಿ ಶುರುವಾಗಿರುತ್ತೆ. ಏನೇನೋ ಯೋಚನೆ ತಲೆಯನ್ನ ಗೊಂದಲದ ಗೂಡಾಗಿಸುತ್ತೆ. ಹಲವಾರು ಬಾರಿ ನಾವು ಅಗತ್ಯಕ್ಕಿಂತ ಹೆಚ್ಚಿಗೆ ನಕಾರಾತ್ಮಕವಾಗಿಯೇ ಚಿಂತೆ ಮಾಡೋದುಂಟು. ಆದರೆ ನಾವೀಗ ಹೇಳಲಿರೋ ಇದೊಂದು ಯೋಗ ಮುದ್ರೆಯ ಬಗ್ಗೆ ತಿಳಿದುಕೊಂಡ್ರೆ ಖಂಡಿತ ನಿಮ್ಮ ಮನಸ್ಸಿನಿಂದ ನೆಗೆಟಿವ್ ಆಲೋಚನೆಗಳೆಲ್ಲ ಓಡಿ ಹೋಗ್ತವೆ. ನಿಮ್ಮ ಮನಸ್ಸಿನಿಂದ ನೆಗೆಟಿವ್ ಥಾಟ್ಸ್ ಓಡಿಸುವ ತಂತ್ರ, ಮನಸ್ಸು ಕೆಡಿಸುವ ವಿಚಾರಗಳಿಗೆ ಮುಕ್ತಿ ನೀಡಲು ಯೋಗ ಮುದ್ರೆ. ಆರೋಗ್ಯಪೂರ್ಣ ಬದುಕಿಗೆ ಯೋಗ ಮುದ್ರೆಗಳನ್ನ ಅಭ್ಯಾಸ ಮಾಡುವುದು ಉತ್ತಮ. ಇವುಗಳು ನಮ್ಮ ಆರೋಗ್ಯವನ್ನ ಚೆನ್ನಾಗಿಡುವುದಲ್ಲದೆ ನಮ್ಮ ಮನಸ್ಥಿತಿಯನ್ನ ಹತೋಟಿಯಲ್ಲಿಟ್ಟು ನಕಾರಾತ್ಮಕ ಶಕ್ತಿಗಳಿಂದ ದೂರವಿರುವಂತೆ ಮಾಡುತ್ತೆ. ಅಂತಹ ಮುದ್ರೆಗಳಲ್ಲಿ ಅಪಾನ ಮುದ್ರೆಯೂ ಒಂದು. ಈ ಯೋಗ ಮುದ್ರೆ ನಮ್ಮ ದೇಹದಿಂದ ವಿಷವನ್ನ ಹೊರಹಾಕುವ ಮುಖಾಂತರ ನಮ್ಮನ್ನ ಆರೋಗ್ಯವಾಗಿಡುತ್ತೆ. ಅಪಾನ ಯೋಗ ಮುದ್ರೆ ದೇಹದಿಂದ ವಿಷವನ್ನ ಹೊರಹಾಕುತ್ತೆ. ಅಪಾನ ಮುದ್ರೆ ಮಾಡುವ ವಿಧಾನ: ಶಾಂತಿಯುತ ಸ್ಥಳವನ್ನ ಹುಡುಕಿ ಸುರಕ್ಷಿತ ಮತ್ತು ಆಧಾರವಾಗಿರುವ ಸ್ಥಾನದಲ್ಲಿ ಮಲಗಿ ಅಥವಾ ಕುಳಿತುಕೊಳ್ಳಿ ಅಥವಾ ನಿಂತ್ಕೊಳ್ಳಿ. ಉಂಗುರದ ಬೆರಳು ಮತ್ತು ಮಧ್ಯದ ಬೆರಳು ತುದಿಗಳನ್ನ ಹೆಬ್ಬೆರಳ ತುದಿಗೆ ಸಂಧಿಸಿದಾಗ ಅಪಾನ ಮುದ್ರೆಯಾಗಿ ರೂಪುಗೊಳ್ಳುತ್ತೆ. ನಿಧಾನ ಆಳವಾದ ಉಸಿರನ್ನ ತೆಗೆದುಕೊಳ್ಳುವಲ್ಲಿ ಗಮನ ಹರಿಸಿ ಮುದ್ರೆಯನ್ನ ಅಭ್ಯಾಸ ಮಾಡಿ. ಅಪಾನ ಮುದ್ರೆ ಎಂಬುದು ಪವಿತ್ರವಾದ ಕೈ ಮುದ್ರೆ ಅಥವಾ ಲಾಕ್ ಆಗಿದ್ದು, ಇದು ದೇಹವನ್ನ ಮತ್ತು ಮನಸ್ಸನ್ನ ಶುದ್ಧೀಕರಣ ಮಾಡುವ ಜವಾಬ್ದಾರಿಯನ್ನ ಹೊಂದಿದೆ. ಮನಸ್ಸು ಹಾಗೂ ದೇಹದಿಂದ ನಕಾರಾತ್ಮಕ ಶಕ್ತಿ ಅಥವಾ ಅಭ್ಯಾಸಗಳನ್ನ ದೂರ ಮಾಡೋದಕ್ಕೆ ಈ ಮುದ್ರೆ ಸಹಾಯ ಮಾಡುತ್ತೆ. ಅದಕ್ಕಾಗಿ ದಿನಕ್ಕೆ ಒಮ್ಮೆಯಾದ್ರೂ ಈ ಯೋಗ ಮುದ್ರೆ ಅಭ್ಯಾಸ ಮಾಡಬೇಕು. ನಿರ್ವಿಷೀಕರಣ ಮುದ್ರಾ ದೇಹವನ್ನ ಕಲ್ಮಶಗಳಿಂದ ದೂರವಿರಿಸುವುದಕ್ಕೆ ಮತ್ತು ಕೆಟ್ಟ ಶಕ್ತಿಯನ್ನ ಹೋಗಲಾಡಿಸುವುದಕ್ಕೆ ಮನಸ್ಸನ್ನ ಪ್ರೋತ್ಸಾಹಿಸುತ್ತೆ. ನಿಮ್ಮ ಜೀವನದಿಂದ ನೀವು ತೆಗೆದುಹಾಕಲು ಬಯಸುವ ಆಲೋಚನೆಗಳು, ಭಾವನೆಗಳು ಅಥವಾ ಘಟನೆಗಳನ್ನ ದೂರ ಮಾಡುವುದಕ್ಕೆ ಈ ಮುದ್ರೆಯು ನಿಮಗೆ ಸಹಾಯ ಮಾಡುತ್ತೆ. ಜೊತೆಗೆ ನಿಮ್ಮನ್ನ ಪೇಚಾಟಕ್ಕೆ ಸಿಲುಕಿಸುವ ನಿಮ್ಮ ಕೆಲವೊಂದು ಹಾನಿಕಾರಕ ನಡವಳಿಕೆಗಳನ್ನ ಸಹ ಕಡಿಮೆ ಮಾಡುತ್ತೆ. ಈ ಮುದ್ರವನ್ನ ಮೂತ್ರದ ಸಮಸ್ಯೆ, ಮಲಬದ್ಧತೆ, ಉಬ್ಬುವಿಕೆ, ಮೂಲವ್ಯಾಧಿ, ವಾಂತಿ ಮತ್ತು ಚಡಪಡಿಕೆಗೆ ಚಿಕಿತ್ಸೆ ನೀಡಲು ಬಳಸಬಹುದು ಅಂತ ಸಂಶೋಧನೆಯು ಸಾಬೀತುಪಡಿಸುತ್ತೆ. ಇದು ಮುಟ್ಟಿನ ನೋವು ಮತ್ತು ರಕ್ತದೊತ್ತಡವನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇದರ ಜೊತೆಯಲ್ಲಿ ಪಿತ್ತ ಜನಕಾಂಗದ ಕಾರ್ಯ ಚಟುವಟಿಕೆಯನ್ನ ನಿಯಂತ್ರಿಸೋದಕ್ಕೆ ಈ ಮುದ್ರೆ ಸಹಾಯ ಮಾಡುತ್ತೆ. ಈ ಅಪಾನ ಮುದ್ರೆ ಯಾವುದೇ ರೀತಿಯ ನಿರ್ವಿಷೀಕರಣ ಅಥವಾ ಶುದ್ಧೀಕರಣ ಪ್ರಕ್ರಿಯೆಯಲ್ಲಿ ಬಹಳ ಪರಿಣಾಮಕಾರಿಯಾಗಿದೆ. ಇನ್ನು ಟಿವಿ ನೋಡುವಾಗ, ಪುಸ್ತಕ ಓದುವಾಗ ಅಥವಾ ಹಾಸಿಗೆ ಮೇಲೆ ಮಲಗಿರುವಾಗ ದಿನದ ಯಾವುದೇ ಸಮಯದಲ್ಲಿ ಅಭ್ಯಾಸ ಮಾಡಬಹುದು. ನಿಮ್ಮ ದೇಹದೊಳಗಿನ ಅಶುದ್ಧವಾಗಿರುವ ಎಲ್ಲವನ್ನ ತೆಗೆದುಹಾಕುವುದಕ್ಕೆ ಸಾಕಷ್ಟು ವಿಶ್ರಾಂತಿ ಪಡೆಯುವುದು ಮತ್ತು ಸಾಕಷ್ಟು ನೀರು ಕುಡಿಯುವುದು ಕೂಡ ಬಹಳ ಮುಖ್ಯ. ಈ ಮುದ್ರೆಯಿಂದ ನೆಗೆಟಿವ್ ಆಲೋಚನೆಗಳನ್ನ ಹೊಡೆದೋಡಿಸಿ ಇನ್ನಷ್ಟು ಮಾನಸಿಕ ಹಾಗೂ ದೈಹಿಕ ಆರೋಗ್ಯವನ್ನ ಹೊಂದಬಹುದು.